ಒಂದೊಂದು ಕಷಾಯ. ಇವತ್ತು ಸೋಂಪಿನ ಕಷಾಯ. ಇವತ್ತು ಡೈಲಿ ಒಂದೊಂದು ಕಷಾಯ ಕುಡಿತೀವಿ. ಗಾಯ್ಸ್, ಈಗ ತೋರಿಸಿದ್ದು ನಾನು ಹಾಗಲಕಾಯಿ ಗೊಜ್ಜು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಚೂರು ಕಹಿ ಇರಲ್ಲ. ಅನ್ನನ ಇಷ್ಟನ್ನ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲ. ಯಾರ್ಯಾರಿಗೆ ಹಾಗಲಕಾಯಿ ಪಲ್ಯ ಬೇಕೋ ಅವ್ರು ನಮ್ಮ ಮನೆಗೆ ಬನ್ನಿ, ಮಾಡಿಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ. ಏನು ಗೊತ್ತಾ, ಲಾಸ್ಟ್ ಟೈಮು ನಮ್ಮ ಹುಡುಗಿ ಹಾಗಲಕಾಯಿ ಎಲ್ಲ ತಿನ್ನಲ್ಲ. ಅವಳು ಮಾಡಿದ್ರೆ ನಾನೇ ತಿನ್ಬೇಕಾ. ಅದಕ್ಕೆ ಒಂದು 10 ರೂಪಾಯಿದು ತಂದಿದ್ದೆ. 3 ಕೊಟ್ಟಿದ್ದರು. ಅದರಲ್ಲೊಂದು ಮಾಡೇ ಇರಲಿಲ್ಲ, ಒಂದು ಹಾಳಾಗೋಯ್ತು. ಅದಕ್ಕೆ ಇವತ್ತು ತೊಗೊಂಬಂದೆ. ಒಂದೇ ಒಂದಿತ್ತು, ಒಂದು ಕೆಟ್ಟೋಗಿತ್ತು. ಇವತ್ತು 10 ರೂಪಾಯಿಗೆ ಒಂದು 2 ತೊಗೊಂಬಂದು ತಕ್ಷಣ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ತಕ್ಷಣ ಮಾಡ್ಬಿಟ್ಟು, ಈಗಂದ್ರೆ ತರಕಾರಿಗಳೂ ಜಾಸ್ತಿ ಸೇರಲ್ಲ. ಅವತ್ತಿಂದ ಅವತ್ತೇ ಮಾಡಿಬಿಡ್ಬೇಕು. ನಾನು ಡೈಲಿ ಒಂದು ಕಷಾಯ ನಮ್ಮನೇಲಿ ಇದ್ದೇ ಇರುತ್ತೆ. ನಮ್ಮ ಹುಡುಗಿ ಆಗಲೇ ಹೇಳಂಗೆ ಸ್ಟಾಪ್ ಮಾಡ್ಬಿಟ್ಟು, ಅವಳು ಹೇಳೋದೇ ಕುಡಿಯೋಲ್ಲ ಅಂತ. ಅದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ, ಬಿಲ್ಪತ್ರೆ, ಜೋಳದ ಮೇಲೆ ಇರುತ್ತಲ್ಲ ರೇಷ್ಮೆ ಕೂದಲು, ಮತ್ತು ಸೋಂಪು, 3 ಹಾಕಿ ಕುದಿಸಿದ್ದೀನಿ. ಡೈಲಿ ಒಂದು ಕಷಾಯ ನಮಗೆ. ಒಂದು ದಿವಸ ತುಳಸಿ ಕಷಾಯ, ಒಂದು ದಿವಸ ಸೋಂಪಿನ ಕಷಾಯ, ಒಂದು ದಿವಸ ಜೀರಿಗೆ ಕಷಾಯ, ಒಂದು ದಿವಸ ಧನಿಯಾ ಕಷಾಯ. ಈಗ ಒಂದು ಕಷಾಯಗಳು ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಇನ್ನೊಂದು ಏನು ಗೊತ್ತಾ ಗೈಸ್, ಹೀಟು ಜಾಸ್ತಿ ಆದರೆ ದೇಹದಲ್ಲಿ, ಮನುಷ್ಯನಿಗೆ ಉಷ್ಣತೆ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ, ಹಾರ್ಟು ಪ್ರಾಬ್ಲಮ್ ಬರ್ತಂತೆ, ಕಿಡ್ನಿಗಳು ಹೋಗುತ್ತಂತೆ, ಮತ್ತು ಪಾರ್ಕಿನ್ಸನ್ ಆಗುತ್ತಂತೆ, ಮತ್ತು ಲಕ್ವಾ ಪ್ಯಾರಡಿಸಸ್ ಆಗುತ್ತಂತೆ. ಇಷ್ಟು ಹೀಟು ಜಾಸ್ತಿ ಆದಾಗ ಮನುಷ್ಯನಿಗೆ ದೇಹದಲ್ಲಿ ವೆರಿಕೋಸ್ ವೇನ್ ಬರೋದು ಕೂಡ ಉಷ್ಣದಿಂದಲೇ. ಅದಕ್ಕೆ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಮಧ್ಯದಲ್ಲಿ ಜೀರಿಗೆ ಕಷಾಯ, ಮತ್ತು ಮಜ್ಜಿಗೆ, ಫ್ರೂಟ್ಸ್ಗಳು ಇವೆಲ್ಲ ತಿಂತಾ ಇರಬೇಕು. ಹೆಸರುಬೇಳೆ, ಬಾರ್ಲಿ, ಗಸಗಸೆ, ಹಣ್ಣುಗಳು ಎಲ್ಲ ತಿನ್ನೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಎಲ್ಲವೂ ಬ್ಯಾಲೆನ್ಸ್ ಮಾಡಬೇಕು. ನಾನು ಗೋಧಿ ಹುಲ್ಲು ಹಾಕಿದ್ನಲ್ಲ, ಅದನ್ನೇ ತೋರಿಸ್ತಿಲ್ಲ ನಾನು. ನಿಜವಾಗ್ಲೂ ಗೋಧಿ ಹುಲ್ಲಿಂದು ಜ್ಯೂಸ್ ನನ್ನ ಮಗಳಿಗೂ ಮಾಡಿಕೊಟ್ಟೆ, ನಾನು ಕುಡಿದೆ. ಎಷ್ಟು ಹೊತ್ತಿನ ಹೋಲ್ ಡೇ ಎಲ್ಲ ಇಷ್ಟು ಎನರ್ಜಿ ಇತ್ತು ಗೊತ್ತಾ. ಏನು ಸುಸ್ತು ಅನ್ನಿಸ್ತಾ ಇರಲಿಲ್ಲ, ಮಲ್ಕೋಬೇಕು ಅಂತಲೇ ಏನು ಅನ್ನಿಸ್ಲಿಲ್ಲ. ಇಷ್ಟಾದರೂ ಕೆಲಸ ಮಾಡ್ಬೋದಿತ್ತು. ಹೋಲ್ ಡೇ ತುಂಬ ಎನರ್ಜಿ ಇತ್ತು. ಗೋಧಿ ಹುಲ್ಲಿನ ಜ್ಯೂಸು ನಿಜವಾಗ್ಲೂ ತುಂಬಾ ಬೆನಿಫಿಟ್ ಇದೆ. ಅದರಲ್ಲಿ ಮಾಡ್ಕೊಂಡು ಕುಡೀರಿ. ಅದನ್ನು ಚಿಕ್ಕ ಪ್ಲಾಸ್ಟಿಕ್ ಇದರಲ್ಲೂ ಕೂಡ ನೆನೆಸ್ಬಿಟ್ಟು ಒನ್ ಡೇ ಫುಲ್ಲು ಗೋಧಿನ ನೆನೆಸಿ ಅದರೊಳಗೆ ಹಾಕಿ ಬಿಟ್ಟು ಚಿಕ್ಕದಾಗಿ ಇಷ್ಟೆಲ್ಲ ಚಿಗುರು ಬರ್ತಿದ್ದಂಗೆ ಇದನ್ನು ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ದೇಹಕ್ಕೆ ಇಮ್ಯುನಿಟಿ ಪವರು ಬೂಸ್ಟ್ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ. ನಾನು ನಾಗರ ಪಂಚಮಿಗೆ ಅರಿಶಿಣದ ಕಡುಬು ಮಾಡೋಣ ಅಂತ ಇದ್ದೀನಿ. ಲಾಸ್ಟ್ ಇಯರ್ ಮಾಡಿದ್ದೆ ನಾನು, ತುಂಬ ಚೆನ್ನಾಗಿತ್ತು. ಒಳ್ಳೆ ಅರೋಮ ಇರುತ್ತೆ ಅದು ಅರಿಶಿಣದ ಎಲೆಯಲ್ಲಿ. ನಾಳೆ ಟ್ಯೂಸ್ಡೇ ಅಲ್ವ ನಾಗರ ಪಂಚಮಿ, ನಾಳೆ ಹೋಗಿ ಮಾರ್ಕೆಟಿಗೆ ಹೋಗಿ ಎಲ್ಲ ತರಬೇಕು. ತಂದುಬಿಟ್ಟು ಮಾಡೋಣ ಅಂತ ಇದ್ದೀನಿ. ಮಾಮೂಲಿಂದ ನಾಗರ ಪಂಚಮಿಗೆ ಲಾಸ್ಟ್ ಇಯರ್ ನಮ್ಮ ಮನೆಯವರು ಇದ್ದರು, ನಾನು ಹೋಗಿ ಮಾಡ್ಕೊಂಬಂದಿದ್ದೆ. ಈ ಸರಿ ನಾನು ಒಬ್ಬಳೇ ಮಾಡಬೇಕು. ನನಗದು ನಾಗರ ಪಂಚಮಿ ಪೂಜೆ ಎಲ್ಲ ಮಾಡಲಿಲ್ಲ ಅಂದರೆ ಸರಿಯೇ ಹೋಗಲ್ಲ. ನಮ್ದು ಏನೇನು ಇದೆಯೋ ಅವೆಲ್ಲ ರೊಟೀನ್ಗಳು ಅವೆಲ್ಲ ಮಾಡಬೇಕು. ನಾನು ಯಾವ್ಯಾವ ಟೈಮಲ್ಲಿ ಏನೇನು ಮಾಡ್ತೀನಿ ಅಂತ ಒಂದು ಲಿಸ್ಟ್ ಹೇಳ್ಬಿಟ್ರೆ ನೀವು ಯಪ್ಪ ಅಂತ ಅಂತೀರ. ಅಷ್ಟು ಮಾಡ್ತೀನಿ ನಾನು. ಒಂದು 5 ಡೇ ಹೇಳ್ತೀನಿ, ಯಾವ್ಯಾವ ನಕ್ಷತ್ರದಲ್ಲಿ ಯಾವ್ಯಾವ ಡೇಟಲ್ಲಿ ನಾನು ದೇವ್ರಿಗೋಸ್ಕರ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ರೀ. ಅದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.